ಹಾಯ್, ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಶಶಿ ಕಾರ್ ಟೆಕ್. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಬೈಕ್ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650 2026 ಮಾಡೆಲ್. ಈ ಬೈಕ್ನ ಕಲರ್ ಬಂದ್ಬಿಟ್ಟು ಮಿಸ್ಟರ್ ಕ್ಲೀನ್ ಆರ್ ಕ್ರೋಮ್ ಅಂತ ಕರೀತಾರೆ. ಬನ್ನಿ ಇದರ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಬೈಕ್ನ ಇಂಜಿನ್ ವಿಷಯಕ್ಕೆ ಬಂದರೆ 648cc ಏರ್ ಕೂಲ್ಡ್ ಪ್ಯಾರಲಲ್ ಟ್ವಿನ್ ಇಂಜಿನ್ ಮತ್ತು ಇದರ ಪವರ್ ಬಂದ್ಬಿಟ್ಟು 47.65 PS ಅಟ್ 7150 RPM ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಈ ಬೈಕ್ನ ಫ್ಯೂಯಲ್ ಕೆಪಾಸಿಟಿ ವಿಷಯಕ್ಕೆ ಬಂದರೆ 12.5 ಲೀಟರ್ ಕೆಪಾಸಿಟಿ ಹೊಂದಿದೆ ಮತ್ತು ಮೈಲೇಜ್ ವಿಷಯಕ್ಕೆ ಬಂದರೆ 27 kmpl ಕೊಡುತ್ತೆ. ಇನ್ನು ಈ ಬೈಕ್ನ ಟಾರ್ಕ್ ವಿಷಯಕ್ಕೆ ಬಂದರೆ 52. ಇನ್ನು ಈ ಬೈಕ್ನ ಸ್ಪೀಡೋಮೀಟರ್ ವಿಷಯಕ್ಕೆ ಬಂದರೆ ಅನಲಾಗ್ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ ನೋಡಿ. ಬೈಕ್ನ ಟಾರ್ಕ್ ವಿಷಯಕ್ಕೆ ಬಂದರೆ 52.3 ನ್ಯೂಟನ್ ಮೀಟರ್ ಅಟ್ 5150 RPM ಕೊಟ್ಟಿದ್ದಾರೆ. ಬೈಕ್ನ ಫ್ರಂಟ್ ಹೆಡ್ಲ್ಯಾಂಪ್ ವಿಷಯಕ್ಕೆ ಬಂದರೆ LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಫೋಕಸ್ ಅಂತೂ ನೆಕ್ಸ್ಟ್ ಲೆವೆಲಿಗೆ ಕಾಣಿಸುತ್ತೆ ನೈಟ್ ಹೊತ್ತು. ಈ ಬೈಕ್ನ ಟ್ರಾನ್ಸ್ಮಿಷನ್ ವಿಷಯಕ್ಕೆ ಬಂದರೆ 6 ಮ್ಯಾನ್ಯಲ್ ಶಿಫ್ಟ್ ಗೇರ್ ಕೊಟ್ಟಿದ್ದಾರೆ. ಬೈಕ್ ಬ್ರೇಕ್ ವಿಷಯಕ್ಕೆ ಬಂದರೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಸೈಜ್ ಬಂದ್ಬಿಟ್ಟು 320 mm ರೇರು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಮತ್ತು ಇದರ ಸೈಜ್ ಬಂದ್ಬಿಟ್ಟು 240 mm ಡಯ ಮತ್ತು ಹಿಂಗಡೆ ಹ್ಯಾಲಜನ್ ಹೆಡ್ಲ್ಯಾಂಪ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಈ ಬೈಕ್ನ ಟೋಟಲ್ ವೆಯ್ಟ್ ಬಂದ್ಬಿಟ್ಟು 214 kg. ಬನ್ನಿ ಈ ಬೈಕ್ನ ಎಕ್ಸಾಸ್ಟ್ ಸೌಂಡ್ ನೋಡೋಣ. ಈ ಬೈಕ್ನ ಇನ್ನೊಂದು ಕಲರ್ ಬಂದ್ಬಿಟ್ಟು ಅಪೆಕ್ಸ್ ಗ್ರೇ. ಈ ಬೈಕ್ನ ಇಂಜಿನ್ ಡಿಸೈನ್ ನೋಡೋಣ. ಈ ಬೈಕ್ನ ಇಂಜಿನ್ ಡಿಸೈನ್ ಬಂದ್ಬಿಟ್ಟು ಇಂಗ್ಲೆಂಡ್ ಟ್ವಿನ್ ಸಿಲಿಂಡರ್ 4-stroke SOHC ಇಂಜಿನ್ ಮತ್ತು ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾರೆ. ಈ ಬೈಕ್ನ ಸೀಟ್ ಹೈಟ್ ಬಂದ್ಬಿಟ್ಟು 804 mm ಫ್ರಮ್ ಗ್ರೌಂಡ್. ಮತ್ತು ಈ ಬೈಕ್ನ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 174 mm. ಈ ಬೈಕ್ನ ಕಲರ್ ಆಗೋ ಡಿಸೈನ್ ನೋಡೋಣ. ಬನ್ನಿ ಹಾಗೆ ಬೇರೆ ಬೈಕ್ಗಳನ್ನು ನೋಡೋಣ. ಹಿಮಾಲಯನ್, ಕ್ಲಾಸಿಕ್ ಹಾಗೂ ಹಂಟರ್ನ ನೋಡೋಣ ಬನ್ನಿ. ಇಲ್ಲಿಗೆ ನನ್ನ ರಾಯಲ್ ಎನ್ಫೀಲ್ಡ್ GT 650 ರಿವ್ಯೂನ ಮುಗಿಸ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.